Hello everyone, my name is Amit Mashimade, working as Assistant Professor of Management at Government First Grade College, Jeevargi. So in this video, today we are going to see, as our college is affiliated to Gulbarga University, Kalburgi, in that I have taken the topic under HRM, Human Resource Management subject, promotion, which comes under the 4th unit or 4th chapter. In this promotion, today we are going to see what do you mean by promotion, that is definition, purposes or objectives of promotion, types of promotion, basis of promotion. First we will see the introduction. Any individual who shows the capacity to contribute towards the organizational goals beyond the level of his or her present job can be considered for the promotion. If you see in the introduction, ಇಲ್ಲಿ capacity to contribute towards the organizational goals. Organizational goals ಇನ ಕಡೆಗೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬಳು ಮಹಿಳೆ ವರ್ಕರು ಅವಳು ಪ್ರೆಸೆಂಟ್ ಜಾಬ್ಗಿಂತ ಇನ್ನೂ ಇಷ್ಟು ಕಾಂಟ್ರಿಬ್ಯೂಷನ್ ಅಂದ್ರೆ ಅವರು ಒಂದು ಜಾಬ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಯಾವ ತರ ಮಾಡ್ತಾರೆ ಅಂದ್ರೆ ಒಂದು ಟೈಮ್ ಕೊಡೋದಿರ್ಬೋದು ಆರ್ಗನೈಸೇಷನ್ ಬಗ್ಗೆ ಥಿಂಕ್ ಮಾಡೋದಿರ್ಬೋದು, ಮತ್ತೆ ಆ ಪ್ರೆಸೆಂಟ್ ಜಾಬ್ಗಿಂತ ಅವರು ಇನ್ನೂ ಬೆಳಿಬೇಕು ಅವ್ರ ಒಂದು ಆರ್ಗನೈಸೇಷನ್ ಅಲ್ಲಿ ಅಂತಂದ್ರೆ ಯಾವ ತರ ಅವರಿಗೆ ಕಂಪನಿ ನೋಡ್ಕೊಳ್ಳುತ್ತೆ ಮತ್ತೆ ಅವ್ರಿಗೆ ಪ್ರಮೋಷನ್ ಮಾಡುತ್ತಲ್ಲ, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ವಿಲ್ ಸಿ ಸಮ್ ಡೆಫಿನಿಷನ್ಸ್ ಆಫ್ ಪ್ರಮೋಷನ್ ವಿಚ್ ಇಸ್ ಗಿವನ್ ಬೈ ಸಮ್ ಫೇಮಸ್ ಫಿಲಾಸಫರ್ಸ್ ಆರ್ ಮ್ಯಾನೇಜ್ಮೆಂಟ್ ಥಿಂಕರ್ಸ್, ವಾಟ್ ವಿ ಆರ್ ಕಾಲಿಂಗ್ Edward Flippo. You would have heard his name. What he says about the promotion. Promotion involves a change from one job to another that is better than the earlier one in terms of status and responsibilities. If you break down this particular definition, what we can come to know, illi change from one job to another, promotion alli enagta ide ಒಂದು ಜಾಬ್ ಇಂದ another ಜಾಬ್ ಗೆ ಚೇಂಜ್ ಆಗ್ತಾ ಇದೆ, which is better than the earlier one. ಯಾವುದರಲ್ಲಿ ಬೆಟರ್ ಇದೆ ಅದು ಅಂತಂದ್ರೆ ಟರ್ಮ್ಸ್ ಆಫ್ ಸ್ಟೇಟಸ್ ಆಸ್ ವೆಲ್ ಆಸ್ ದಿ ರೆಸ್ಪಾನ್ಸಿಬಿಲಿಟೀಸ್. ಆ ವ್ಯಕ್ತಿಯ ಸ್ಟೇಟಸ್ ನು ಚೇಂಜ್ ಆಗುತ್ತೆ ಮತ್ತೆ ಟುವರ್ಡ್ಸ್ ದಿಸ್ ಪರ್ಟಿಕ್ಯುಲರ್ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಚೇಂಜ್ ಆಗುತ್ತೆ ಅಂತ ಎಡ್ವರ್ಡ್ ಫ್ಲಿಪ್ಪೋ ಅವರ ಡೆಫಿನೇಷನ್ ಅಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು ಡೆಫಿನೇಷನ್ ನಾವು ನೋಡಬೇಕು ಅಂದ್ರೆ ಸ್ಕಾಟ್ ಅಂಡ್ ಸ್ಪ್ರಿಗಲ್, ವಾಟ್ ದೇ ಸೇ ಇಸ್ a promotion is the transfer of an employee to a job that pays more money or that enjoys some preferred status. See, ಇಲ್ಲಿ ನಾವು ಇದಕ್ಕೆ ಬ್ರೇಕ್ ಡೌನ್ ಮಾಡಿದ್ರೆ ಟ್ರಾನ್ಸ್ಫರ್ ಆಫ್ an employee to a job which is paying more or that enjoys some preferred status. In the last definition also you can see they have mentioned status and responsibilities. So here you can see that this transfer of an employee to a particular job which is paying him more money or he is enjoying some preferred status, ಅಂದ್ರೆ ಅಲ್ಲಿ ಅವರು ಟ್ರಾನ್ಸ್ಫರ್ ಆಗೋದ್ರಿಂದ ಈ ಪ್ರಮೋಷನ್ ಅಲ್ಲಿ ದುಡ್ಡು ಕೂಡ ಜಾಸ್ತಿ ಸಿಗ್ತಾ ಇದೆ ಮತ್ತೆ ಅವರು ಸ್ಟೇಟಸ್ ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇದೆ. he is enjoying some preferred status ಅಂತಂದ್ರೆ ಅವರ ಒಂದು ಸ್ಟೇಟಸ್ ಕೂಡ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. Then what we can infer or what the outcomes of these definitions, if we see, movement of an employee to a higher job. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ movement from the particular present job to the higher job. ಎಂಪ್ಲಾಯಿ ಪ್ರೆಸೆಂಟ್ ಯಾವ ಜಾಬ್ ಅಲ್ಲಿ ಇದ್ದಾನೆ ಆ ಜಾಬ್ ಗಿಂತ ಮೇಲಿರೋ ಜಾಬಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಪ್ರಮೋಷನ್ ಆಗ್ತಾ ಇದೆ ಅಂತ. ಹೈಯರ್ ಜಾಬ್ ಅಂತಂದ್ರೆ ಅಲ್ಲಿ ಏನಿರುತ್ತೆ ಅವರಿಗೆ ಇಲ್ಲಿ ಮೋರ್ ಬೆನಿಫಿಟ್ಸ್, ಪ್ರಿವಿಲೇಜ್, ಸ್ಟೇಟಸ್ ಅಂಡ್ ಪ್ರೆಸ್ಟೀಜ್. ಬೆನಿಫಿಟ್ಸ್ ಕೂಡ ಜಾಸ್ತಿ ಸಿಗ್ತಾ ಇದೆ ಅವರಿಗೆ, ಪ್ರಿವಿಲೇಜ್ಡ್ ಸ್ಟೇಟಸ್ ಸಿಗ್ತಾ ಇದೆ ಮತ್ತೆ ಪ್ರೆಸ್ಟೀಜ್ ಕೂಡ ಸೊಸೈಟಿಯಲ್ಲಿ ಅವ್ರದ್ದು ಇನ್ಕ್ರೀಸ್ ಆಗ್ತಾ ಇದೆ ಪ್ರಮೋಷನ್ ಆಗೋದ್ರಿಂದ. ಮತ್ತೆ ಅವರು ನ್ಯೂ ಪೊಸಿಷನ್, ಇಫ್ ಹಿ ಇಸ್ ಗೋಯಿಂಗ್ ಟು ನ್ಯೂ ಪೊಸಿಷನ್,
ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ದೆನ್ ದ ಅರ್ಲಿಯರ್ ಒನ್. ಇಲ್ಲಿ ದುಡ್ಡು ಸಿಗುತ್ತೆ, ಬೆನಿಫಿಟ್ಸ್ ಆಗಿ ಸಿಗುತ್ತೆ, ಸ್ಟೇಟಸ್ ಸಿಗುತ್ತೆ, ಮತ್ತೆ ಪ್ರೆಸ್ಟೀಜ್ ಕೂಡ ಸಿಗುತ್ತೆ. ಅದ್ರ ಜೊತೆ ಏನಾಗುತ್ತೆ ಅಂತಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಸಿಗುತ್ತೆ, ಅವರಿಗೊಂದು ಅಥಾರಿಟಿ ಕೂಡ ಅಲ್ಲಿ ಬರುತ್ತೆ. ಆಸ್ ದೇರ್ ಇಸ್ ಅ ಸೇಯಿಂಗ್, ವಿತ್ ಮೋರ್ ಅಥಾರಿಟಿ ಕಮ್ಸ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಅದೇ ತರ ಪ್ರಮೋಷನ್ ಆದ್ರೆ ದುಡ್ಡು ಕೂಡ ಸಿಗುತ್ತೆ, ಅದ್ರ ಜೊತೆ ಅವರಿಗೆ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಅವರಿಗೆ ಸಿಗುತ್ತೆ. ದಟ್ ಆಲ್ಸೋ ದ ಎಂಪ್ಲಾಯಿ ಶುಡ್ ಕೀಪ್ ಇನ್ ಹಿಸ್ ಮೈಂಡ್. ದೆನ್ ನೆಕ್ಸ್ಟ್, ವಾಟ್ ಈಸ್ ದ ಆಬ್ಜೆಕ್ಟಿವ್ ಆರ್ ಪರ್ಪಸ್ ಆಫ್ ದಿ ಪ್ರಮೋಷನ್? ಅಂದ್ರೆ ಪ್ರಮೋಷನ್ ಯಾಕೆ ಮಾಡ್ಬೇಕು ಒಬ್ಬ ಎಂಪ್ಲಾಯಿಗೆ? ಮತ್ತೆ see what happens when a particular employee is promoted. ಏನಾಗುತ್ತೆ, it gives motivation to employees. ಈ ಪ್ರಮೋಷನ್ ಮಾಡೋದ್ರಿಂದ ಏನಾಗುತ್ತೆ ಅಪ್ಪ ಅಂತಂದ್ರೆ ಆ ಒಂದು ಎಂಪ್ಲಾಯಿಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಇಷ್ಟು ಹುರಿದುಂಬಿಸಿದಂಗ ಆಗುತ್ತೆ ಕೆಲಸ ಮಾಡಿಕ್ಕೆ. then it boosts the morale of the employee increases here. ಈ ಒಂದು ನಾವು ಪ್ರಮೋಷನ್ ಮಾಡೋದ್ರಿಂದ ಅದು ಒಂದು ಬೂಸ್ಟಿಂಗ್ ಫ್ಯಾಕ್ಟರ್ ಅಥವಾ ಒಂದು ಮೊರಲ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಪ್ರಮೋಷನ್ ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ಇಂಪ್ರೂವ್ಸ್ ದ ಪರ್ಫಾರ್ಮೆನ್ಸ್. ಅದೇ ತರ ಆ ಒಂದು ಎಂಪ್ಲಾಯಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಯಾಕಂದ್ರೆ ಪ್ರಮೋಷನ್ ಸಿಕ್ಕಿರುತ್ತೆ, ಅವನಿಗೆ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ, ಸ್ಟೇಟಸ್ ಇನ್ಕ್ರೀಸ್ ಆಗಿರುತ್ತೆ, ಒಂದು ಪ್ರೆಸ್ಟೀಜ್ ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೋಸ್ಕರ ಅವನಿಗೆ ಏನಾಗುತ್ತೆ, ಅವನದು ಪರ್ಫಾರ್ಮೆನ್ಸ್ ಇನ್ನ ಇಷ್ಟು ನಾನು ಇನ್ಕ್ರೀಸ್ ಮಾಡ್ಬೇಕಂತ ಅವನಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕಲಿ ಅವನ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಒಂದು ಆರ್ಗನೈಸೇಷನ್ ಎಂಪ್ಲಾಯಿಗೆ ಪ್ರಮೋಟ್ ಮಾಡೋದು. ಅಂಡ್ ಇಟ್ ಆಲ್ಸೋ ಇಂಪ್ರೂವ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಅರ್ಲಿಯರ್ ಆ ಮೊದಲು ಮಾಡ್ತಕ್ಕಂಥ ಕೆಲಸದಲ್ಲಿ ಅವನಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಏನೋ ಒಂದು ಕಾರಣಕ್ಕೆ ಸಿಗ್ತಾ ಇರಲಿಲ್ಲ. ಮೇ ಬಿ ಅದು ಒಂದು ಹೈಯರ್ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಅವನ ಕಡೆ, ಅವನ ಹತ್ರ ಅಥಾರಿಟಿ ಇರಲಿಲ್ಲ, ಅಥವಾ ಅವನಿಗೆ ಒಂದು ಒಳ್ಳೆ ಸ್ಯಾಲ್ರಿ ಇರ್ತಿರ್ಲಿಲ್ಲ. ಅವನು ಹಾರ್ಡ್ ವರ್ಕ್ ಮಾಡಿ ಪ್ರಮೋಷನ್ ತಗೊಂಡಿದ್ದಾನೆ ಅಂತಂದ್ರೆ ಅವನಿಗೆ ಅದು ಜಾಬ್ ಇಷ್ಟ ಇದೆ, ಇನ್ನ ಇಷ್ಟು ಆ ಜಾಬ್ ಅಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಆ ಒಂದು ಪರ್ಪಸ್ ಕೂಡ ಅದು ಒಂದು ಆಬ್ಜೆಕ್ಟಿವ್ ಕೂಡ ಇಟ್ಕೊಂಡು ನಾವು ಪ್ರಮೋಷನ್ ಅನ್ನು ಒಂದು ಎಂಪ್ಲಾಯಿ ಕೊಡ್ತೀವಿ. ದೆನ್ ಟು ರಿವಾರ್ಡ್ ಅಂಡ್ ಮೋಟಿವೇಟ್ ಎಂಪ್ಲಾಯೀಸ್ ಟು ಹೈಯರ್ ಪ್ರೊಡಕ್ಟಿವಿಟಿ. ಆಗ್ಲೇ ಹೇಳ್ದಂಗೆ ಮೋಟಿವೇಶನ್ ಟು ಎಂಪ್ಲಾಯೀಸ್ ಮಾಡ್ತೀವಿ. ಟು ರಿವಾರ್ಡ್ ಅಂಡ್ ಮೋಟಿವೇಟ್ ಎಂಪ್ಲಾಯೀಸ್ ಅಂತಂದ್ರೆ ಯಾರು ಹೈಯರ್ ಪ್ರೊಡಕ್ಟಿವಿಟಿ ಮಾಡ್ತಾ ಇದ್ದಾರೆ, ಅಂದ್ರೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಆರ್ಗನೈಸೇಷನ್ ಕಡೆ ಅಂತಂದ್ರೆ ಅವರಿಗೆ ನಾವು ಮೋಟಿವೇಟ್ ಮಾಡ್ಲಿಕ್ಕೆ ಅಥವಾ ಅವರಿಗೆ ಒಂದು ರಿವಾರ್ಡ್ ಕೊಡ್ಲಿಕ್ಕೆ ನಾವು ಪ್ರಮೋಷನ್ ಅನ್ನು ಮಾಡಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ಎ ಲೆಸನ್ ಟು ಸ್ಲೋ ಪರ್ಫಾರ್ಮೆನ್ಸ್. ಕೆಲವೊಂದ್ ಸಲ ಏನಾಗಿರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಸ್ಯಾಲ್ರಿ ಇರುತ್ತೆ, ಆರ್ಗನೈಸೇಷನ್ ಕೆಲಸನೂ ಮಾಡ್ತಾ ಇರ್ತಾರೆ, ಬಟ್ ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದಿಲ್ಲ. ಸೊ ಈ ಪ್ರಮೋಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಒಂದು ಏನ್ ಎಂಪ್ಲಾಯೀಸ್ ಇರ್ತಾರೆ ಅವ್ರು ಇವ್ರ ಕಡೆ ನೋಡ್ಬಿಟ್ಟು ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕಲ್ಲ, ನಾವ್ ಇವಾಗ ಸ್ಲೋ ಪರ್ಫಾರ್ಮ್ ಮಾಡ್ತಾ ಇದೀವಿ, ಯಾರು ಜಾಸ್ತಿ ಪರ್ಫಾರ್ಮ್ ಮಾಡ್ತಾರೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ ಅಂತ ಗೊತ್ತಾದ್ರೆ ಅವರು ಕೂಡ ಇನ್ನೂ ಎಷ್ಟು ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಅವರಿಗೆ ಪಾಠ ಕಲ್ತಂಗ ಆಗುತ್ತೆ. ಇಟ್ ಇಸ್ ಅ ಲೆಸನ್. ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಲೆಸನ್ ಟು ದ ಸ್ಲೋ ಪರ್ಫಾರ್ಮರ್ಸ್ ಹೂ ವೇರ್ ನಾಟ್ ಪರ್ಫಾರ್ಮಿಂಗ್ earlier. In the next we are going to see what are the types of promotion. ಅಂದ್ರೆ ಪ್ರಮೋಷನ್ ಅಲ್ಲಿ ಎಷ್ಟು ಟೈಪ್ಸ್ ಬರ್ತಾವಪ್ಪ? ಒಂದು ಹಾರಿಜಾಂಟಲ್ ಪ್ರಮೋಷನ್, ವರ್ಟಿಕಲ್ ಪ್ರಮೋಷನ್, ಡ್ರೈ ಪ್ರಮೋಷನ್. ಲೆಟ್ us see one by one. Horizontal promotion means what? Here if we see, it is moving the employee is moved parallel within the same department. What do you mean by parallel ಅಂತಂದ್ರೆ ವಿದಿನ್ ಡಿಪಾರ್ಟ್ಮೆಂಟ್ ಅಲ್ಲೇ ಅವರು ಮೂವ್ ಆಗ್ತಾರೆ. ದಟ್ಸ್ ವೈ ಇಟ್ ಈಸ್ ಹಾರಿಜಾಂಟಲ್ ಇನ್ ನೇಚರ್. ದೇರ್ ಈಸ್ ಅಪ್ವರ್ಡ್ ಮೂವ್ಮೆಂಟ್ ಬಟ್ ವಿದಿನ್ ದ ಕ್ಲರಿಕಲ್ ಕೇಡರ್ ಓನ್ಲಿ. ಅವ್ರು ಯಾವ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಅವರು ಕ್ಲರ್ಕ್ ಇದ್ರು, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ವಿ ನಾವು, ಜೂನಿಯರ್ ಕ್ಲರ್ಕ್ ಈಸ್ ಮೂವಿಂಗ್ ಟು ಎ ಹೈಯರ್ ಪೊಸಿಷನ್ ಆಸ್ ಎ ಸೀನಿಯರ್ ಕ್ಲರ್ಕ್. ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಾ ಇಲ್ಲ, ಕೇಡರ್ ಚೇಂಜ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಹಾರಿಜಾಂಟಲ್ ಪ್ರಮೋಷನ್ ಅಂತ ಕರಿತೀವಿ. wherein the employee is getting the promotion but within the department to a higher position, and that too in the clerical cadre only. That is horizontal promotion. Then next is vertical promotion. ವರ್ಟಿಕಲ್ ಪ್ರಮೋಷನ್ ಅಂತಂದ್ರೆ ನಿಜವಾಗಿ ಪ್ರಮೋಷನ್ ಅಂತಂದ್ರೆ ಅದು ವರ್ಟಿಕಲ್ ಪ್ರಮೋಷನ್ ಅಂತ ಹೇಳ್ಬೋದು. ಯಾಕಂದ್ರೆ ದ ಎಂಪ್ಲಾಯೀಸ್ ಹಿಯರ್ shifting from the lower cadre to the higher cadre.
ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಲೋವರ್ ಕೇಡರ್ ಇಂದ ಹೈಯರ್ ಕೇಡರಿಗೆ ಎಂಪ್ಲಾಯಿ ಶಿಫ್ಟ್ ಆಗ್ತಾ ಇದ್ದಾನೆ, ಅದಕ್ಕೆ ನಾವು ಪ್ರಮೋಷನ್ ಆಗಿದೆ ಅಂತ ಹೇಳಬಹುದು. ಇಲ್ಲಿ ಹೈಯರ್ ಪೋಸ್ಟ್ ಹಿಯರ್ ಇಸ್ ಕಮಿಂಗ್ ವಿತ್ ದ ಮೋರ್ ಪವರ್, ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆಸ್ ವೆಲ್ ಆಸ್ ದ ಸ್ಯಾಲರಿ. ಇಲ್ಲಿ ಅವನಿಗೆ ಪೋಸ್ಟ್ ಹೈಯರ್ ಕೊಡೋದ್ರಿಂದ ಪವರ್ ಕೂಡ ಬರ್ತಾ ಇದೆ, ಅಥಾರಿಟಿ ಕೂಡ ಇದೆ, ರೆಸ್ಪಾನ್ಸಿಬಿಲಿಟಿ ಜೊತೆ ಬರುತ್ತೆ, ಆಮೇಲೆ ಏನಾಗುತ್ತೆ ಸ್ಯಾಲರಿ ಒಂದು ಹೈಕ್ ಆಗುತ್ತೆ ಈ ಪ್ರಮೋಷನ್ ಅಲ್ಲಿ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ನಾವು ಇಲ್ಲಿ the vice president of a department, for example operations, he may receive a vertical promotion to become the company president. ಅಂದ್ರೆ ಕಂಪನಿ ಪ್ರೆಸಿಡೆಂಟ್ ಕೂಡ ಆಗಬಹುದು ಒಬ್ಬ ಎಂಪ್ಲಾಯಿ. ಮೊದಲು ಒಂದು ವೈಸ್ ಪ್ರೆಸಿಡೆಂಟ್ ಇದ್ದ, ಇವಾಗ ಪ್ರೆಸಿಡೆಂಟ್ ಆದ ಅಂತಂದ್ರೆ ವರ್ಟಿಕಲಿ ಅಪ್ವರ್ಡ್ ಮೂವ್ಮೆಂಟ್ ಆಯ್ತು ಇಲ್ಲಿ ಅಂತ ನಾವು ಹೇಳ್ಬೋದು. ಅದಕ್ಕೆ ನಿಜವಾಗಿ ಪ್ರಮೋಷನ್ ಯಾವ್ದು ಕರಿತೀವಿ ನಾವು ಅಂದ್ರೆ ಅದೇ ವರ್ಟಿಕಲ್ ಪ್ರಮೋಷನ್. The next type, if you see, dry promotion. What do you mean by dry promotion? Here also the promotion takes place. But what is happening here? There is no increase in the salary, but the job from one to the other is shifting in terms of the increased responsibility. ಇಲ್ಲಿ ಯಾವುದೇ ತರ ಮಾನಿಟರಿ ಬೆನಿಫಿಟ್ ನಿಮ್ಗೆ ಸಿಗೋದಿಲ್ಲ. ಇದು ಕೂಡ ಒಂದು ಪ್ರಮೋಷನ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಸೀನಿಯರ್ ಲೆವೆಲ್ ಮ್ಯಾನೇಜರ್ ಇದ್ದವನು, ಜೂನಿಯರ್ ಲೆವೆಲ್ ಮ್ಯಾನೇಜರ್ ಇದ್ದವನು ಸೀನಿಯರ್ ಲೆವೆಲ್ ಮ್ಯಾನೇಜರ್ ಆಗ್ಬೋದು, ಬಟ್ ಯಾವುದೇ ಒಂದು ಸ್ಯಾಲರಿಯಲ್ಲಿ ಹೈಕ್ ಇಲ್ಲ. ಅದೇ ತರ ಒಬ್ಬ ಪ್ರೊಫೆಸರ್ ನಾರ್ಮಲ್ ಪ್ರೊಫೆಸರ್ ಇಂದ HOD ಆಗ್ತಾರೆ. ಸೊ ಅಲ್ಲೂ ಕೂಡ ಅವರಿಗೆ ಯಾವುದೇ ತರ ಮಾನಿಟರಿ ಬೆನಿಫಿಟ್ ಸಿಗೋದಿಲ್ಲ, ಬಟ್ ಇಟ್ ಈಸ್ ಆಸ್ ಗುಡ್ ಆಸ್ ದ ಪ್ರಮೋಷನ್ ಓನ್ಲಿ. ಅದಕ್ಕೆ ನಾವೇನಂತ ಕರಿತೀವಿ ಡ್ರೈ ಪ್ರಮೋಷನ್. ಅಂದ್ರೆ ಇದು ಪ್ರಮೋಷನ್ ಅಲ್ಲ, ಬಟ್ there is a shift in the responsibility. Job is shifted. ಪ್ರೊಫೆಸರ್ ಇಂದ HOD ಆದ್ರು, ಬಟ್ ಮಾನಿಟರಿ ಬೆನಿಫಿಟ್ ಅವರಿಗೆ ಸಿಗೋದಿಲ್ಲ ಇದರಲ್ಲಿ. ದೆನ್ ವಾಟ್ ಆರ್ ದ ಬೇಸಿಸ್ ಆಫ್ ಪ್ರಮೋಷನ್? ಅಂದ್ರೆ ಪ್ರಮೋಷನ್ ಯಾವ ಬೇಸ್ ಮೇಲೆ ಮಾಡ್ತಾರೆ, ಮತ್ತೆ ಹೌ ದೇ ಆರ್ ಗೋಯಿಂಗ್ ಟು ಡೂ ದ ಪ್ರಮೋಷನ್. ಸಿ the principles of promotion is to decide the basis of promotion. ಅಂತಂದ್ರೆ ಒಂದು ಮೇಜರ್ ಆಗಿ ಪ್ರಿನ್ಸಿಪಲ್ ಏನದಪ್ಪ ಅಂತಂದ್ರೆ ಪ್ರಮೋಷನ್ ಯಾವ ಬೇಸ್ ಮೇಲೆ ನಾವು ಮಾಡ್ತೀವಿ. ಯೂಶುವಲಿ 2 type basis are there for promoting any employee. One is seniority level, seniority basis ಮೇಲೆ ಮಾಡ್ತೀವಿ. ಇನ್ನೊಂದು ಏನ್ ಮಾಡ್ತೀವಿ, ಮೆರಿಟ್ ಬೇಸಿಸ್ ಮೇಲೆ ನಾವು ಪ್ರಮೋಷನ್ ಅನ್ನು ಮಾಡ್ತೀವಿ. ಸೀನಿಯರಿಟಿ ಬೇಸಿಸ್ ಅಂದ್ರೆ ಯಾವ ತರ ನಾವು ತಗೊಳ್ತೀವಿ? It refers to the length of service in an organization. ಒಬ್ಬ ವ್ಯಕ್ತಿ ಎಂಪ್ಲಾಯಿ ಆರ್ಗನೈಸೇಷನ್ ಅಲ್ಲಿ ಎಷ್ಟು ಲೆಂತ್ ಆಫ್ ಹಿಸ್ ಸರ್ವಿಸ್ ಹಿ ಹ್ಯಾಸ್ ಡನ್ ಇನ್ ಎನಿ ಆರ್ಗನೈಸೇಷನ್, ಅಂದ್ರೆ ಎಷ್ಟು ವರ್ಷ ಅವರು ನಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಆ ಬೇಸಿಸ್ ಹಿಡ್ಕೊಂಡು ನಾವೇನ್ ಮಾಡ್ತೀವಿ, ಅವರಿಗೆ ಪ್ರಮೋಷನ್ ಅನ್ನು ಕೊಡ್ತೀವಿ. ಎಕ್ಸ್ಕ್ಯೂಸ್ ಮಿ. Then the oldest employee is offered the promotion. Usually ಏನ್ ಮಾಡ್ತಾರೆ, ಯಾರು ಓಲ್ಡ್ ಎಂಪ್ಲಾಯಿ ಇರ್ತಾರೆ ಒಂದು ಆರ್ಗನೈಸೇಷನ್ ಅಲ್ಲಿ ಅವರಿಗೆ ನಾವು ಫಸ್ಟ್ ಆದ್ಯತೆ ಕೊಟ್ಟು ಪ್ರಮೋಷನ್ ಅನ್ನು ಕೊಡ್ತೀವಿ ಇಲ್ಲಿ. Then the employee gains experience with the passing of time and age. ಇಲ್ಲಿ ಯಾವ ಬೇಸಿಸ್ ಮೇಲೆ ನಾವು ಪ್ರಮೋಷನ್ ಕೊಡ್ತೀವಿ ಅಂತ ಅಂದ್ರೆ ವಿತ್ ದ ಪಾಸಿಂಗ್ ಆಫ್ ದಿಸ್ ಟೈಮ್ ಅಂಡ್ ಹಿ ಬಿಕಮಿಂಗ್ ದ ಓಲ್ಡ್. ಅದಕ್ಕೆ ನಾವು ಓಲ್ಡೆಸ್ಟ್ ಎಂಪ್ಲಾಯಿಗೆ ಇಲ್ಲಿ ಪ್ರಮೋಷನ್ ಕೊಡ್ತೀವಿ, ಯಾಕಂದ್ರೆ ಅವನೇ ಸೀನಿಯರ್ ಅಮಾಂಗ್ ದ ಅದರ್ ಎಂಪ್ಲಾಯೀಸ್. ದಟ್ಸ್ ವೈ ವಿ ಆರ್ ಗಿವಿಂಗ್ ಹಿಮ್ ದ ಪ್ರಮೋಷನ್ ಅಂಡ್ ದ ಲೆಂತ್ ಆಫ್ ಸರ್ವಿಸ್ ಈಸ್ ಮೇಜರ್ಲಿ ಟೇಕನ್ ಆಸ್ ದ ಬೇಸಿಸ್ ಫಾರ್ ದ ಪ್ರಮೋಷನ್ ಹಿಯರ್. ದೆನ್ ನೆಕ್ಸ್ಟ್ ಒನ್ ಈಸ್ ಮೆರಿಟ್ ಬೇಸಿಸ್ ಪ್ರಮೋಷನ್ ಅಂತ ಕರಿತೀವಿ. ಮೆರಿಟ್ ಅಂದ್ರೆ ಏನಿಲ್ಲಿ ಏನ್ ನೋಡ್ತಾರೆ ಇಲ್ಲಿ ಎಂಪ್ಲಾಯೀಸ್ ಅಲ್ಲಿ ಅಂತಂದ್ರೆ ವಾಟ್ ದೇ ಆಕ್ಚುಲಿ ಸಿ ಇಸ್ ದ ಸ್ಕಿಲ್ ಆಫ್ ದ ಎಂಪ್ಲಾಯಿ, knowledge level of the employee, ability to do the work, efficiency and aptitude skill. ಇಷ್ಟೆಲ್ಲ ನೋಡ್ಬಿಟ್ಟು ಒಂದು ಮೆರಿಟ್ ಡಿಸೈಡ್ ಮಾಡಿ ಕೂಡ ಪ್ರಮೋಷನ್ ಅನ್ನು ಕೊಡ್ತಕ್ಕಂತ ಒಂದು ವಿಚಾರಗಳನ್ನು ಕಾರ್ಪೊರೇಟ್ ಅಲ್ಲಿ ಇದಾವೆ. ಹಿಯರ್ ದ ಮೆರಿಟ್ is acting as a basis for promoting employee. Even he may be the junior, ಲೋವರ್ ಗ್ರೇಡ್ ಅಲ್ಲಿ ಇರ್ಬೋದು, ಜೂನಿಯರ್ ಇರ್ಬೋದು, ಆದ್ರೆ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅಥವಾ ಒಂದು ಸ್ಕಿಲ್ ಲೆವೆಲ್, ನಾಲೆಜ್ ಬೇರೆಯವ್ರಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅವರು ಪ್ರಮೋಷನ್ ಅನ್ನು ತಗೊಳ್ಬಹುದು. ಕಾರ್ಪೊರೇಟ್ಸ್ ಅಲ್ಲಿ ಯೂಶುವಲಿ ಇದು ಆಗುತ್ತೆ. ಇಟ್ಸ್ ನಾಟ್ ಹ್ಯಾಪನಿಂಗ್ ಇನ್ ದ ಗವರ್ಮೆಂಟ್ ಆರ್ಗನೈಸೇಷನ್, ಬಟ್ ಇನ್ ದ ಕಾರ್ಪೊರೇಟ್ಸ್ ದೇ ಡೂ ಲೈಕ್ ದಟ್.
ಹಿಯರ್ ದ ಅಬಿಲಿಟಿ ಓವರ್ಟೇಕ್ಸ್ ದ ಎಕ್ಸ್ಪೀರಿಯನ್ಸ್ ಅಂದ್ರೆ ಇನ್ನೊಬ್ರು ಯಾರೋ 15 ವರ್ಷ ಕೆಲಸ ಮಾಡಿರ್ಬೋದು, ಆದ್ರೆ ಅವ್ರಿಗೆ ಆ ಕ್ವಾಲಿಫಿಕೇಶನ್ ಇಲ್ಲ, ಅವ್ರ ಹತ್ರ ಸ್ಕಿಲ್ ಇಲ್ಲ, ನಾಲೆಜ್ ಇಲ್ಲ ಅಂತಂದ್ರೆ ಅವ್ರಕ್ಕಿಂತ ಚಿಕ್ಕವನಿದ್ದ ಏಜ್ ಅಲ್ಲಿ ಅಂದ್ರೆ ಅವನಿಗೆ ಎಜುಕೇಶನ್ ಇತ್ತು ಮತ್ತೆ ನಾಲೆಜ್ನು ಇತ್ತು, ಅಬಿಲಿಟಿ ಇತ್ತು ಅಂದ್ರೆ ಅವನಿಗೆ ಪ್ರಮೋಟ್ ಮಾಡ್ತಾರೆ, ಏಜ್ ಆದವನಿಗೆ ಪ್ರಮೋಟ್ ಮಾಡೋದಿಲ್ಲ. ಅದಕ್ಕೆ ನಾವು ಮೆರಿಟ್ ಬೇಸಿಸ್ ಪ್ರಮೋಷನ್ ಅಂತ ಕರಿತೀವಿ. ಸೊ in this video we have understood the promotion introduction, definition, and what were the outcomes of the definition, and we have also seen some of the objectives or purpose of promoting any employee, then types of the promotions we have seen, and we have also seen the basis of the promotion. In the coming classes we are going to see some more concepts which are involved under this particular unit. Thank you.